ಸುದ್ಯುಮ್ನ ಕುದುರೆಯಲ್ಲಿ ಕೂತು ಅವನು ಸಂಚಾರ ಮಾಡ್ತಿದ್ದ. ಒಂದು ವಿಶಿಷ್ಟವಾದ ವನ, ರುದ್ರದೇವರ ವನ, ರುದ್ರದೇವರು ಪಾರ್ವತಿಯರು ವಿಹಾರ ಮಾಡುವ ವನ. ಆ ವನಕ್ಕೆ ಪ್ರವೇಶ ಪ್ರವೇಶ ಮಾಡಿದರೆ ಆ ಕುದುರೆ ಗಂಡಿದ್ದದ್ದು ಹೆಣ್ಣಾಯಿತು. ಸುದ್ಯುಮ್ನ ಮತ್ತೆ ಹೆಣ್ಣಾದ. ಅವನೊಟ್ಟಿಗೆ ಬಂದವರೆಲ್ಲ ಹೆಣ್ಣಾದರು. ಏನು 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 ಅಂತ ನೋಡ್ತಾನೆ, ಎಲ್ಲ ಹೆಣ್ಣು, ಎಲ್ಲರೂ ಹೆಣ್ಣು. ಅದು ಏನು ಅಂತಂದರೆ ರುದ್ರದೇವರು ಪಾರ್ವತಿಯರು ವಿಹಾರ ಮಾಡುವ ಜಾಗ. ಪಾರ್ವತಿ ದೇವಿಯರು ವಿಹಾರ ಮಾಡುವಾಗ ಈ ಋಷಿಮುನಿಗಳು ಕಿರಿಕಿರಿ ಅಂತ ಬರ್ತಿದ್ರಂತೆ. ಅದನ್ನು ನೋಡಿ ಪಾರ್ವತಿ ದೇವಿಯರು ಹೇಳಿದ್ರು, ನಮ್ಮ ವಿಹಾರದ ಜಾಗ, ಹೆಣ್ಮಕ್ಕಳು ತಿರುಗಾಡುವ ಜಾಗದಲ್ಲಿ ಗಂಡಸರು ಯಾಕೆ ಬರಬೇಕು ಅಂತ. ಆವಾಗ ರುದ್ರದೇವರು ಹೇಳಿದರು, ಅಮ್ಮ ಚಿಂತೆ ಮಾಡಬೇಡ, ಈ ಕಾಡಿಗೆ ಯಾರೇ ಬರಲಿ ಅವರು ಹೆಣ್ಮಕ್ಕಳಾಗಿ ಬಿಡ್ತಾರೆ, ಗಂಡಸರು ಬಂದರೆ ಹೆಣ್ಮಕ್ಕಳಾಗಬೇಕು ಅಂತ ಅವರು ಶಪಿಸಿಬಿಟ್ರು. ಅವರ ಶಾಪದಿಂದಾಗಿ ಎಲ್ಲ ಹೆಣ್ಮಕ್ಕಳು. ಸುದ್ಯುಮ್ನ ಹೋದ, ಮತ್ತೆ ಇಲಾ ಆಗಿಬಿಟ್ಟ. ವಯಸ್ಸು ಮನೆಗೆ ಸಮಸ್ಯೆ ಆಯಿತು. ಇವನು ರಾಜ ಅಂತ ಹೇಳೋದ, ರಾಣಿ ಅಂತ ಹೇಳೋದ, ಏನು ವೇಷ ಆಗುದು, ಗಂಡು ವೇಷ ಹಾಕುದ. ಒಮ್ಮೆ ಗಂಡಾಗ್ತಾನೆ, ಹೆಣ್ಣಾಗ್ತಾನೆ, ಮತ್ತೆ ಹೆಣ್ಣಾದ. ಜನರ ಮುಂದೆ ಈ ಹೆಣ್ಣು ಅಂತ ತೋರಿಸಿಕೊಡ್ದ. ಅವರಿಗೆ ಭಾಳ ಸಂಕೋಚ ಆಯಿತು. ಕೊನೆಗೆ ವಸಿಷ್ಠರ ಮೂಲಕ ಮತ್ತೆ ರುದ್ರದೇವರಿಗೆ ಭಿನ್ನಹ ಇಟ್ಟ. ರುದ್ರದೇವರು ಹೇಳಿದರು, ನನ್ನ ಶಾಪನೂ ಇದೆ, ನಿನ್ನ ಭಿನ್ನಹನೂ ಇದೆ, ಹಾಗಾದರೆ ಎರಡನ್ನೂ ಸಮತೋಲನೆ ಮಾಡೋಣ. ಹೇಗೆ ಅಂತಂದರೆ, 1 ತಿಂಗಳು ಸುದ್ಯುಮ್ನ, 1 ತಿಂಗಳು ಇಲಾ, 1 ತಿಂಗಳು ಗಂಡು, 1 ತಿಂಗಳು ಹೆಣ್ಣು. ವಯಸ್ಸದ ಮನೆಗೆ ತಲೆ ಕೆಟ್ಟು ಹೋಯ್ತಂತೆ. ಹೇಗೆ ಪರಿಚಯ ಮಾಡಿಕೊಡ್ಬೇಕು, ನನ್ನ ಮಗ ಅಂತ ಹೇಳಬೇಕಾ, ನನ್ನ ಮಗಳು ಅಂತ ಹೇಳಬೇಕಾ ಅಂತ ತೋಚಲೇ ಇಲ್ಲದಿದ್ದ ಸ್ಥಿತಿ ಅವನಿಗೆ ಬಂತಂತೆ. ಇದರ ಮಧ್ಯದಲ್ಲಿ ಆ 1 ತಿಂಗಳು ಹೆಣ್ಣಾಗಿದ್ದ ಅಂತ ಹೇಳಬೇಕಾ, ಹೆಣ್ಣಾಗಿದ್ಲು, ಈ ಲಿಂಗಜ್ಞಾನವೂ ಸಮಸ್ಯೆನೇ. ಆವಾಗ ಈ ಚಂದ್ರನ ಮಗ ಬುಧ, ಅವನಿಗೂ ಈ ಇಲಾನಿಗೂ ಪರಿಚಯ ಆಯಿತು. ಪರಿಚಯ ಆಗಿ ಮದುವೆನೂ ಮಾಡಿಕೊಂಡ್ರು. ಹೇಗೆ ಮದುವೆ ಮಾಡಿದ್ರು ಅಂದರೆ, ಮದುವೆ ಆದ್ದು ಹೇಗೆ ಅಂದರೆ 1 ತಿಂಗಳು ಹೆಣ್ಣಾಗಿರುವಾಗ ಮದುವೆ. ಬುಧನ ಜೊತೆಗೆ ಮದುವೆ ಆಯಿತು. ಅದು ಆಚೆ ಕಡೆ ಹೋಯಿತು, ಚಂದ್ರವಂಶಕ್ಕೆ ಹೋಯ್ತದು. ಸೂರ್ಯನ ಮಗನೋ ಸೂರ್ಯನ ಮಗಳೋ ಚಂದ್ರವಂಶಕ್ಕೆ ಹೋಗಿ ಸೇರ್ತಾಳೆ. ಇಲ್ಲಿಂದ ಅಲ್ಲಿಗೆ ಲಿಂಕ್. 2 ವಂಶಗಳನ್ನು ವರ್ಣನೆ ಮಾಡ್ತಾರೆ, ಸೂರ್ಯವಂಶ, ಚಂದ್ರವಂಶ ಅಂತ. ಇದು ವಾದಿರಾಜರು ಬರೀತಾರೆ, ಇದು ಭಿನ್ನ ಭಿನ್ನ ಕಾಲದಲ್ಲಿ ನಡೆದಂಥದ್ದಲ್ಲ. ನಮಗೇನು ಕಲ್ಪನೆ ಇದೆ, ಸೂರ್ಯವಂಶ, ಚಂದ್ರವಂಶ, ಹಗಲು, ಆಮೇಲೆ ರಾತ್ರಿ. ಮೊದಲು ಸೂರ್ಯವಂಶ, ರಾತ್ರಿಯ ಚಂದ್ರವಂಶ. ಹಾಗಿಲ್ಲ, ಏಕಕಾಲದಲ್ಲಿ. ಹೇಗೆ ಗಂಗೆ ಯಮುನೆ ಏಕಕಾಲದಲ್ಲಿ ಹರಿತಾರೆ, ಸೂರ್ಯವಂಶ ಚಂದ್ರವಂಶ ಏಕಕಾಲದಲ್ಲಿ ಬೆಳೆದು ಬಂದದ್ದು. ಸೂರ್ಯವಂಶದಿಂದ ಚಂದ್ರವಂಶಕ್ಕೆ ಗಿಫ್ಟ್, ಚಂದ್ರವಂಶದಿಂದ ಸೂರ್ಯವಂಶಕ್ಕೆ, ಹೀಗೆ ಕೊಟ್ಟುಕೊಳ್ಳುವ ವ್ಯವಹಾರಗಳು ಅದು ನಡೆದಿತ್ತು. ಈ ಕತೆ ಮುಂದೆ ಚಂದ್ರವಂಶದ ವಿವರಣೆಯಲ್ಲಿ ನಮಗೆ ಗೊತ್ತಾಗುತ್ತೆ. ವೈವಸ್ವತಮನು ತಲೆಕೆಟ್ಟು ಹೋಯಿತು. ಈ ಸುದ್ಯುಮ್ನನನ್ನು ಕಟ್ಟಿಕೊಂಡು ನಮಗೆ ಆಗುವುದಿಲ್ಲ ಅಂತ ವಸಿಷ್ಠರ ಹತ್ರ ನಿವೇದಿಸಿಕೊಳ್ತಾನೆ. ವಸಿಷ್ಠರು ಹೇಳಿದರು, ಹಾಗಾದರೆ ಇನ್ನೊಂದು ಹೋಮ ಮಾಡುವ ಅಂತ ಮತ್ತೊಂದು ಹೋಮ ಮಾಡ್ತಾರೆ. ಆ ಹೋಮದಲ್ಲಿ ಮೊದಲೇ ಕರಾರಾಗಿತ್ತು, ಹೆಣ್ಣಿಗೆ ಪ್ರವೇಶನೇ ಇಲ್ಲ ಅಂತ, ಎಲ್ಲ ಗಂಡು ಆಯಿತು ಅಂತ. ಎಷ್ಟು 10 ಮಂದಿ ಮಕ್ಕಳು, ಇಕ್ಷ್ವಾಕು ಪ್ರಭೃತಿ, ಇಕ್ಷ್ವಾಕು, ನೃಗ, ಶರ್ಯಾತಿ ಅಂತ 10 ಮಂದಿ ಮಕ್ಕಳ ಅಪ್ಪ ಆಗ್ತಾನೆ ವೈವಸ್ವತಮನು. ಮಂತ್ರದ ಶಕ್ತಿ ಅಂದರೆ ಹಾಗಿದೆ. ಸಂತಾನವೇ ಇಲ್ಲದವರಿಗೆ ಸಂತಾನ. ಹೆಣ್ಣು ಅಂತ ಬೇಕು ಅಂತ ಬಯಸಿದರೆ ಹೆಣ್ಣು, ಗಂಡು ಬೇಕು ಅಂತ ಬಯಸಿದರೆ ಗಂಡು. 10 ಮಕ್ಕಳು ಬೇಕು ಅಂದರೆ ಅಷ್ಟನ್ನೂ ಹೊತ್ತು ಕೊಡ್ತದೆ ಅದು. ಮಂತ್ರಶಕ್ತಿ, ಹೋಮದ ಶಕ್ತಿ, ನಾವೆಂದೂ ಅದನ್ನು ಅವಮಾನ ಮಾಡಬಾರ್ದು. ನಮ್ಮ ಶ್ರದ್ಧೆ ಹೇಗಿದೆ ಹಾಗೆ ಅದು ಫಲವನ್ನು ಕೊಡ್ತದೆ. ಶರ್ಯಾತಿ ಅಂತ ಒಬ್ಬ ರಾಜ. ಆ ಶರ್ಯಾತಿ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಿದ್ದ. ರಾಜ್ಯಭಾರ ಮಾಡುವಾಗ ಒಂದು ದಿವಸ ಅವನು ಒಂದು ಕಾಡಿಗೆ ಪ್ರವೇಶ ಮಾಡ್ತಾನೆ, ತೋಟಕ್ಕೆ ಪ್ರವೇಶ ಮಾಡ್ತಾನೆ. ತನ್ನ ಮಗಳು ಸುಕನ್ಯೆ ಎಲ್ಲ ಕರ್ಕೊಂಡು ಇಡೀ ಪರಿವಾರ ಸಹಿತವಾಗಿ, ತನ್ನ ಸೇನಾ ಸಹಿತವಾಗಿ ಕಾಡಿಗೆ ಸಂಚಾರ ಮಾಡ್ತಾನೆ. ಆ ಕಾಡಲ್ಲಿ ಹೋದಾಗ ಇದ್ದಕ್ಕಿದ್ದಾಗೇ ಎಲ್ರಿಗೂ ಮಲಮೂತ್ರ ಬಂಧನೆ ಆಯಿತು. ಮಲನೂ ಇಲ್ಲ, ಮೂತ್ರನೂ ಇಲ್ಲ, ಸ್ತಬ್ಧಾಗಿ ಹೋಯಿತು. ಎಲ್ಲ ಸ್ತಬ್ಧರಾದರು. ರಾಜನ ಹತ್ರ ನಿವೇದಿಸಿಕೊಂಡರು, ರಾಜ ಇದು ಏನಿದು, ನಮಗೆ ಸಮಸ್ಯೆ ಆಗಿಬಿಟ್ಟಿದೆ ಅಂತ.
ರಾಜ ಹೇಳ್ದ, ಯಾರ್ದೋ ಒಂದು ತಪ್ಪಿದೆ, ಯಾರೋ ಅನ್ಯಾಯ ಮಾಡಿದ್ದಾರೆ. ಯಾರು ಅನ್ಯಾಯ ಮಾಡಿದ್ದು ಅಂತ. ನಾವೇನು ಮಾಡಲಿಲ್ಲ, ನಾವು ಚೆನ್ನಾಗಿಯೇ ಇದ್ದೇವೆ ಅಂತ. ಕೊನೆಗೆ ಮಗಳು ಪುಟಾಣಿ ಸುಕನ್ಯಾ ಅವಳ ಹತ್ರ ಕೇಳ್ತಾರೆ, ಅಮ್ಮ ನೀನೇನಾದರೂ ತಪ್ಪು ಮಾಡಿದೆಯಾ? ಹೌದು ಅಂತ ಹೇಳಿದ್ರು. ಏನು ಮಾಡಿದಿ? ನೋಡಿ ಅಲ್ಲಿ ಹುತ್ತ ಇದೆ ಅಂತ ಅಪ್ಪನನ್ನು ಕರ್ಕೊಂಡು ಹೋದ್ಲು. ಆ ಹುತ್ತದಲ್ಲಿ 2 ರಂಧ್ರ ಇತ್ತು, ಅದನ್ನೂ ತೋರಿಸಿದಳು. ಹೌದು ಮಗಳೇ, ನೋಡಿ ಅಪ್ಪ ಅದರಲ್ಲಿ 2 ಕಣ್ಣು ಇದೆ ಅಂತ. ಕಣ್ಣು ಕಾಣ್ತಿರ್ಲಿಲ್ಲ ಅಲ್ಲಿ. ಅದು ಏನಾಯಿತು ಅಂತಂದರೆ, ಆ ಸುಕನ್ಯೆ ಆ 2 ಹೊಳಪು ಪ್ರಕಾಶ ಹೊರಗೆ ಬರ್ತಿತ್ತಂತೆ. ಇವಳು ಕಡ್ಡಿ ಹಾಕಿ 2 ಆ ರಂಧ್ರವೊಂದಲ್ಲಿ ಕಡ್ಡಿ ಹಾಕಿದ್ಲು. ಅದರಿಂದ ರಕ್ತ ಬರಲಿಕ್ಕೆ ಪ್ರಾರಂಭ ಆಯ್ತಪ್ಪ ಅಂತ ವಿವರಣೆ ಕೊಡ್ತಾಳೆ. ಏನು ಅಂತಂದರೆ, ಅಲ್ಲಿ ಯಾರೋ ಒಬ್ಬರು ತಪಸ್ವಿಗಳು ತಪಸ್ಸು ಮಾಡಿರಬೇಕಮ್ಮ, ಅದವರ ಕಣ್ಣಿರಬೇಕು. ಕಣ್ಣಿಗೆ ನೀನು ಕಡ್ಡಿ ಹಾಕಿದ್ದಿ, ಹಾಗಾಗಿ ರಕ್ತ ಬರಲಿಕ್ಕೆ ಆರಂಭ ಆಯಿತು. ಹಾಗಾದರೆ ಅವರ ಹತ್ರನೇ ಪ್ರಾರ್ಥನೆ ಮಾಡೋಣ ಅಂತ ಒಳಗೆ ಪ್ರಾರ್ಥನೆ ಮಾಡಿದರು. ಋಷಿಗಳೇ, ನೀವು ಒಳಗೆ ಕೂತಿದ್ದೀರಿ, ನಿಮ್ಗೆ ಗೊತ್ತಿಲ್ಲ, ನನ್ನ ಮಗಳು ಅವಳು ಪುಟಾಣಿ ಗೊತ್ತಿಲ್ಲದೆ ಸಹಜವಾದ ಚಾಪಲದಿಂದಾಗಿ ಅವಳು ಕಡ್ಡಿ ಹಾಕಿದ್ದಾಳೆ. ಹಾಗೆ ನಿಮಗೆ ನೋವಾಗಿರಬಹುದು, ನೀವು ಕ್ಷಮಿಸಿ, ಮಗಳನ್ನೂ ಕ್ಷಮಿಸಿ, ರಾಜನನ್ನೂ ಕ್ಷಮಿಸಿ. ಮಗಳ ಪಾಪ ಅದರ ಅಪ್ಪನ ಮೇಲೆ, ರಾಜನ ಮೇಲೆ, ಹಾಗಾಗಿ ಇಡೀ ದೇಶದ ಮೇಲೆ ನೀವು ಕ್ಷಮೆ ಮಾಡಿ ಅನುಗ್ರಹಿಸಿ. ಕೋಪ ತಣ್ಣಗೆ ಆಗಲಿಲ್ಲ. ನಿಮ್ಗೆ ಏನು ಬೇಕು ಎಲ್ಲ ಕೊಡ್ತೇನೆ, ಬೆಳ್ಳಿ ಕೊಡ್ತೇನೆ, ಬಂಗಾರ ಕೊಡ್ತೇನೆ. ಅವರ ಕೋಪ ತಣ್ಣಗೆ ಆಗಲಿಲ್ಲ. ಕೊನೆಗೆ ಹೇಳಿದ, ನನ್ನ ಮಗಳನ್ನೇ ನಿಮ್ಗೆ ಕೊಡ್ತೇನೆ. ಕೋಪ ತಣ್ಣಗೆ ಆಯಿತು, ಶಾಂತ ಆದರು. ಆಯಿತು ಅಂತ ಕ್ಷಮಿಸ್ತೇನೆ ಅಂತ ಹೇಳಿದರು. ಮಲಮೂತ್ರ ಎಲ್ಲ ಸಮ ಆಯಿತು, ಎಲ್ಲರೂ ಚೆನ್ನಾಗಿ ಆದರು. ನಮಗೆ ಕುತೂಹಲ ಇಷ್ಟು, ಅದೇನು ಚವನ ಋಷಿಗಳು ಒಳಗೆ ತಪಸ್ಸು ಮಾಡ್ತಿದ್ದದ್ದು. ಹಣ್ಣನ್ನು ಮುದುಕ ಅವರು ಚವನ ಅಲ್ಲ, ಬೆಳ್ಳಿ ಬಂಗಾರ ಏನು ಕೊಟ್ಟರೂ ಅವರ ಕೋಪ ಶಾಂತ ಆಗಲಿಲ್ಲ. ಹೆಣ್ಣನ್ನು ಕೊಡ್ತೇನೆ ಅಂತ ಹೇಳಿದಾಗ ಯಾಕೆ ಕೋಪ ಶಾಂತ ಆಯಿತು? ಹಾಗಾದರೆ ಹೆಣ್ಣು ಮರಳರ ಅವರು ಏನು ಋಷಿಗಳವರು, ಮತ್ತೇನು ತಪಸ್ಸು ಅವರದು ಅಂತ. ಅದು ಹೀಗಂತೆ. ಅಂದರೆ ಹೆಣ್ಣನ್ನು ಕೊಡ್ತೇನೆ ಅಂತ ಹೇಳಿದಾಗ ಕೋಪ ಶಾಂತ ಆಗಲಿಕ್ಕೆ ಕಾರಣ ಹೆಣ್ಣಿನ ಆಸಕ್ತಿ ಅಲ್ಲ, ಮತ್ತೇನು ಅಂತಂದರೆ ಈ ರಾಜನ ಔದಾರ್ಯವನ್ನು ನೋಡಿ ಖುಷಿಪಟ್ಟ. ಬೆಳ್ಳಿ ಮತ್ತೆ ಸಂಪಾದನೆ ಮಾಡಲಿಕ್ಕಾಗುತ್ತೆ, ಬಂಗಾರ ಮತ್ತೆ ಸಂಪಾದನೆ ಮಾಡಲಿಕ್ಕಾಗುತ್ತೆ. ಅದು ಎಲ್ಲವೂ ಕೂಡ ಅಷ್ಟೇ, ಇಷ್ಟೇ ಬೆಲೆ ಬಾಳುವಂಥದ್ದು. ರಾಜ ತನ್ನ ಪ್ರೀತಿಯ ಮಗಳನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ತಯಾರಿರುವುದಿಲ್ಲ. ಇನ್ನೊಬ್ಬ ರಾಜ, ಇನ್ನೊಬ್ಬ ಯುವರಾಜ ಅವನಿಗೇ ಮದುವೆ ಮಾಡಿಕೊಡಬೇಕು ಅಂತ ಅವನಿಗೆ ಇರ್ತದೆ, ಒಳ್ಳೆಯ ಜಾಗಕ್ಕೆ ಮುಟ್ಟಿಸಬೇಕು ಅಂತಿದೆ. ಇಲ್ಲಿ ಅಂತಹ ರಾಜ ತನ್ನ ಮಗಳನ್ನು ಕೈಯೆರೆದು ದಾನ ಮಾಡಿ ಕೊಟ್ಟಲ್ಲ. ಆದರೆ ಎಂತಹ ಔದಾರ್ಯ ಅವನ ಔದಾರ್ಯವನ್ನು ನೋಡಿ ಆ ಚವನರು ಖುಷಿಪಟ್ಟರು. ಹೆಣ್ಣನ್ನು ನೋಡಿ ಅವರು ಖುಷಿಪಟ್ಟದ್ದಲ್ಲ, ಅವನು ಕೊಟ್ಟ ಆ ಹೆಣ್ಣಿನ ಹಿನ್ನೆಲೆಯಲ್ಲಿ, ದಾನದ ಹಿನ್ನೆಲೆಯಲ್ಲಿ ಅವನ ಪ್ರೀತಿ, ಅವನ ಔದಾರ್ಯ, ಅವನ ವೈರಾಗ್ಯ ಅದೆಲ್ಲವನ್ನು ಗಮನಿಸಿ ಕೋಪ ಅವರದು ತಣ್ಣಗಾಯಿತು. ಎಲ್ಲರನ್ನು ಕ್ಷಮಿಸಿದರು. ಕೊನೆಗೆ ಆ ಸುಕನ್ಯೆಯನ್ನು ಮದುವೆ ಆಗ್ತಾನೆ. ಚವನ ಕೈ ಹಿಡಿದು ಮದುವೆ ಆಗ್ತಾನೆ. ಮುದುಕನಿಗೆ ಒಂದು ಯುವತಿಯ ಜೊತೆಗೆ ಆದ ಕಲ್ಯಾಣದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡಿತು. ರಾಜ ಶರಿಯಾತಿ ತನ್ನ ಊರಿಗೆ ಹೋಗ್ತಾನೆ. ಈಚೆ ಕಡೆ ಚವನರು ಸುಕನ್ಯೆಯ ಸಂಸಾರ ಬೆಳೆಯುತ್ತದೆ ಕಾಡಿನಲ್ಲಿ. ಸುಕನ್ಯೆ ಚೆನ್ನಾಗಿ ಶುಶ್ರೂಷೆ ಮಾಡ್ತಾಳೆ. ಮುದುಕ ಅಂತ ಏನು ಅವನಿಗೆ ತಿರಸ್ಕಾರ ಮಾಡಲಿಲ್ಲ, ಚೆನ್ನಾಗಿ ಶುಶ್ರೂಷೆ ಮಾಡ್ತಾಳೆ. ಅವನಿಗೆ ಸಂಕೋಚ, ಚವನನಿಗೆ, ನಾನು ಮುದುಕ, ಪಾಪ ಈ ಹೆಣ್ಣಿಗೆ ನಾನು ಅನ್ಯಾಯ ಮಾಡಿದೆ ಅಂತ ಅವನಿಗೇನೆ ಒಳಗಿಂದ ಒಳಗೆ ಚಿಂತೆ. ಅಶ್ವಿನಿ ದೇವತೆಗಳು ಬಂದರು. ಅಶ್ವಿನಿ ದೇವತೆಗಳು ಬಂದು ನನಗೆ ಯಾಗದಲ್ಲಿ ಸೋಮ ದ್ರವ್ಯವನ್ನು ನನಗೆ ಕೊಡಬೇಕು, ಸೋಮಾಹುತಿಯನ್ನು ನನಗೆ ಕೊಡಬೇಕು, ಸೋಮಯಾಗದಲ್ಲಿ ನನಗೆ ಭಾಗ ಕೊಡಬೇಕು ಅಂತ ಅಶ್ವಿನಿ ದೇವತೆಗಳು ಕೇಳಿದರು. ನೋಡಿ, ದೇವತೆಗಳಿಗೂ ಅತೃಪ್ತಿ. ನೋಡಿ, ಅವರಿಗೂ ಏನೋ ಒಂದು ಕೊರತೆ ಇದೆ. ಮನುಷ್ಯ ಪ್ರಾಣಿ ಸಹಜವಾದಂಥದ್ದು ಕೊರತೆ. ನಮಗೆ ಹೋಮದಲ್ಲಿ ಸೋಮಾಹುತಿ ನಮಗೆ ಕೊಡಬೇಕು ಅಂತ ಚವನ ಋಷಿಗಳು ಬಿಡ್ತಾರಾ? ಅವರು ಹೇಳಿದರು, ನನಗೇನು ಕೊಡ್ತೀರಿ? ಅವರು ಡಾಕ್ಟ್ರು, ಅವರು ಹೇಳಿದ್ರು ನನಗೆ ಏನು ಬೇಕೋ ಕೊಡ್ತೇನೆ, ಏನು ಬೇಕಾದರೂ ಕೊಡ್ತೀರಾ? ಅಶ್ವಿನಿ ದೇವತೆಗಳೇ ಖಂಡಿತ ಅಂತ ಹೇಳಿದ್ರು. ನಾನು ನೋಡಿ, ಹೆಂಡತಿ ಅವಳು ಯುವತಿ, ನಾನು ಮುದುಕ,
ನಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ. ಏನಾಗಬೇಕು ಅಂತ ಅಶ್ವಿನಿ ದೇವತೆಗಳು ಕೇಳಿದರು. ನನಗೆ ಯೌವನ ಬೇಕು ಅಂತ ಹೇಳಿದರು. ನಾನು ಯೌವನ ಕೊಟ್ಟರೆ ನಮಗೆ ಸೋಮಾವತಿ ಕೊಡ್ತೀರಾ ಅಂತ. ಖಂಡಿತ ಅಂತ ಅಶ್ವಿನಿ ದೇವತೆಗಳಿಗೆ ಭರವಸೆ ಕೊಟ್ಟ. ನಾನು ಸೋಮಾವತಿಯನ್ನು ಕೊಡ್ತೇನೆ, ಯೌವನ ಕೊಡಿ ಅಂತ. ಅಲ್ಲೇ ಒಂದು ಸರೋವರ ಇತ್ತು. ಚವನರನ್ನು ಹಿಡ್ಕೊಂಡು ಅಶ್ವಿನಿ ದೇವತೆಗಳು ಆ ನೀರಿನಲ್ಲಿ ಮುಳುಗಿದ್ರು. ಮುಳುಗಿದಾಗ ಮುದುಕ ಚವನ ಮೇಲೆ ಕರ್ಕೊಂಡು ಬಂದರು. 3 ಜನರು ಅತ್ಯಂತ ಯುವಾನರು, ಒಂದೇ ರೀತಿಯಾದ ರೂಪ ಸಂಪತ್ತಿ. ಅದನ್ನು ನೋಡಿದರೆ ತಲೆ ಕೆಟ್ಟು ಹೋಗಬೇಕು, ಅಂತಹ ಸೌಂದರ್ಯ. ಸುಕನ್ಯೆಯ ಮುಂದೆ ನಿಂತು ಹೇಳಿದರು, ನೋಡು ನಿನ್ನ ಗಂಡ ಯುವಕ ಆಗಿದ್ದಾನೆ ಅಂತ. ಯಾರನ್ನ ಗಂಡ, ಯಾರನ್ನು ಗುರುತಿಸಬೇಕು? ಎಲ್ಲ ಒಂದೇ ರೀತಿ, 3 ಜನನೂ ಒಂದೇ ರೀತಿ. ಈ ಡಾಕ್ಟ್ರ ಕಿತಾಬದಿ ಅಂದರೆ ಇಷ್ಟಕ್ಕಿದ್ದೇ ನೋಡಿ. ಏನು ಮಾಡಬೇಕು ಅವಳು ಹೇಳಿದ್ಲು, ಅಶ್ವಿನಿ ದೇವತೆಗಳೇ ನಿಮಗೆ ನಮಸ್ಕಾರನಂತು. ನನಗೆ ನನ್ನ ಗಂಡ ಬೇಕು. ನನಗೆ ಅಶ್ವಿನಿ ದೇವತೆಗಳಿಗಿಂತ ಭಿನ್ನನಾದ ನನ್ನ ಗಂಡ ಚವನ, ಅವನನ್ನು ನನಗೆ ಕೊಡಿ. ಅವರಿಗೆ ತುಂಬ ಖುಷಿಯಾಯಿತು. ಅವಳ ಆ ಪಾತಿವ್ರತ್ಯ ಅದನ್ನು ಮೆಚ್ಚಿ ಆ ಚವನ ಋಷಿಗಳನ್ನು ಸುಕನ್ಯೆಗೆ ಕೊಡ್ತಾರೆ. ಅಶ್ವಿನಿ ದೇವತೆಗಳಿಗೆ ಭರವಸೆ ಕೊಡ್ತಾನೆ ಚವನ ಋಷಿಗಳು, ನಿನಗೆ ಬೇಕಾದ ಆಹುತಿಯನ್ನು ಕೊಡ್ತೇನೆ. ಹೀಗೆ ಕಾಲ ಹೋದಾಗ ಶರಿಯಾತಿ ಮಗಳನ್ನು ನೋಡಲಿಕ್ಕೆ ಅಂತ ಬರ್ತಾನೆ. ತನ್ನ ಮನೆಯಲ್ಲಿ ಮಾಡುವ ಯಾಗ, ಅದಕ್ಕೆ ಅಳಿಯನನ್ನು ಆಹ್ವಾನ ಮಾಡಲಿಕ್ಕೆ ಅಂತ ಬರ್ತಾನೆ ನೋಡ್ತಾನೆ. ಅವನಿಗೆ ಬೇಜಾರಾಯಿತು. ಯಾಕೆ ಅಂತಂದರೆ ಮಗಳನ್ನು ನೋಡಿ ಅಲ್ಲ, ಅಳಿಯನನ್ನು ನೋಡಿ ಬೇಜಾರಾಯಿತು. ಅಮ್ಮ ಸುಕನ್ಯೆ, ಏನು ಅನ್ಯಾಯ ಮಾಡಿದಿ, ತಪ್ಪಾಯಿತು ನೀನು ಮಾಡಿದ್ದು. ಅಪ್ಪ ಏನು ತಪ್ಪು ಮಾಡಿದೆ ನೋಡು, ಗಂಡ ಹೇಗೇ ಇರಲಿ ಅವನನ್ನು ನಾವು ಶುಶ್ರೂಷೆ ಮಾಡಬೇಕಾದ್ದು ಕರ್ತವ್ಯ. ಗಂಡನನ್ನು ಡೈವರ್ಸ್ ಕೊಟ್ಟು ಕಳುಹಿಸಿಕೊಟ್ಟು ಇನ್ನೊಂದು ಗಂಡನ ಜೊತೆಗೆ ವಾಸ ಮಾಡ್ತಾ ಇದ್ದಿ. ಅಮ್ಮ ಏನು ಅನ್ಯಾಯ. ಅವಳು ಹೇಳ್ತಾಳೆ, ಅಪ್ಪ ಶಾಂತಮ್ಮ ಹಾಗೆ ಹೇಳಬೇಡಿ. ಅಲ್ಲ ಮತ್ತೆ ಏನು ಮಾಡಿದೆಯಮ್ಮ, ಗಂಡನನ್ನು ಮಾರಿಬಿಟ್ಟಿ ಅಲ್ವಾ? ಇಲ್ಲ ಅಪ್ಪ, ಮತ್ತು ಇವನೇ ಗಂಡ, ಇವನೆಂಥ ಗಂಡ, ಇವ ಗಂಡಾಂತರ ಅಂತ ಹೇಳ್ತಾನೆ. ಅವತ್ತು ಚವನನಿಗೆ ಮದುವೆ ಮಾಡಿದ್ದು ಈ ಚವನನೇ ಅಲ್ಲ ಅಂತ. ಅಪ್ಪ ಹಾಗಲ್ಲ, ಅವರೇ ಚವನ, ಅವರೇ ಕೇಳೋವರ ಹತ್ರ. ಚವನ ಶರ್ಮ ಅಂಬೋ ಅಭಿವಾದಯೇ ಅಂತ ಅವನು ಹೇಳಿದ, ಅದೇ ಧ್ವನಿ ಅವನು ಹೇಳಿದ. ಮತ್ತೆ ಆವಾಗ ಮುದುಕಾಗಿದ್ದಿ, ಈಗ ಯುವಕ. ಚವನ ಹೇಳಿದ, ನಿನ್ನ ಹೆಂಡತಿಯೊಟ್ಟಿಗೆ ಸೇರಿದ್ದಕ್ಕೆ ನಾನು ಯುವಕನಾಗಿಬಿಟ್ಟೆ ಅಂತ ಹೇಳಿದ. ಅದು ಹೇಗೆ ಅಂತಂದರೆ ಸುಕನ್ಯೆ ಅದನ್ನು ಬಿಡಿಸಿ ಹೇಳ್ತಾಳೆ, ಅಶ್ವಿನಿ ದೇವತೆಗಳ ವೈದ್ಯರು, ಅವರು ಯೌವನವನ್ನು ಕೊಟ್ಟರು. ಚವನ ಋಷಿಗೆ ಯೌವನ ಬಂದದ್ದು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅಂತ ಹೇಳಿದಾಗ ತುಂಬ ಖುಷಿಪಟ್ಟ ಅಂತ. ಚವನಪ್ರಾಶ ಅಂತ ಹೇಳ್ತಾರೆ, ತಿಂದರೆ ಯೌವನ ಬರ್ತದೆ ಅಂತ. ಅದಕ್ಕೇನು ಸಂಬಂಧ ಏನೂ ಇಲ್ಲ, ಚವನ ಋಷಿಗಳ ಹೆಸರು ಮಾತ್ರ ಇಟ್ಟದ್ದು. ಆ ಯೌವನ ಬಂದದ್ದು ಅದು ಅಶ್ವಿನಿ ದೇವತೆಗಳ ಪರಮಾನುಗ್ರಹದಿಂದ ಅಂತ. ಚವನ ಋಷಿಗಳನ್ನು ತನ್ನ ಯಾಗಕ್ಕೆ ಕರೀತಾನೆ, ತನ್ನ ಮಗಳು ಸುಕನ್ಯೆಯನ್ನೂ ಕರೀತಾನೆ. ಆ ಯಾಗ ನಡೆಯಬೇಕು. ಆ ಯಾಗದಲ್ಲಿ ಸೋಮಾವತಿ ಕೊಡಬೇಕು. ಸೋಮಾವತಿ ಕೊಡುವಾಗ ಅಶ್ವಿನಿ ದೇವತೆಗಳನ್ನು ಕರೀತಾನೆ. ಅಶ್ವಿನಿ ದೇವತೆಗಳಿಗೂ ಕೂಡ ಸೋಮಾವತಿ, ಅಶ್ವಿನಿ ದೇವತೆಗಳು ಬಂದರು ಸೋಮಾವತಿ ಸ್ವೀಕಾರ ಮಾಡಲಿಕ್ಕೆ. ಬಂದರೆ ಇಂದ್ರನಿಗೆ ವೈರ್ಲೆಸ್ಸಲ್ಲಿ ಸುದ್ದಿ ಮುಟ್ಟಿದೆ. ಇಂದ್ರ ಬಂದ, ವಜ್ರಾಯುಧ ಇಟ್ಕೊಂಡು ಬಂದ. ಚವನ ಋಷಿಗಳೇ ನಿಮ್ಮ ಕೈ ಕಡಿತೇನೆ ಅಂತ ಹೇಳಿದ. ಚವನ ಋಷಿಗಳು ಹೇಳಿದ್ರು, ನನ್ನ ಕೈ ಕಡಿತ್ಯಾ, ಅಲ್ಲೇ ನಿಂತುಕೋ ಅಂತ ಆ ಇಂದ್ರನನ್ನು ಸ್ತಂಭನೆ ಮಾಡಿದರು. ವಜ್ರಾಯುಧವನ್ನು ಸ್ತಂಭನೆ ಮಾಡಿದರು. ಎಂಥ ಮಂತ್ರಶಕ್ತಿ ನೋಡಿ, ದೇವತೆಗಳನ್ನು ತಡೆಯುವ ಶಕ್ತಿ, ದೇವಾಧಿಪತಿಯಾದ ಇಂದ್ರನನ್ನು ತಡೆಯುವ ಶಕ್ತಿ, ಅವನ ವಜ್ರಾಯುಧವನ್ನು ತಡೆಯುವ ಶಕ್ತಿ. ನಮ್ಮ ಅನುಷ್ಠಾನ, ನಮ್ಮ ಮಂತ್ರ ಅದು ಚೆನ್ನಾಗಿದ್ದರೆ ಎಂಥವರಿಗೂ ನಾವು ಹೆದರಬೇಕಾಗಿಲ್ಲ ಅನ್ನೋದನ್ನು ಈ ಕತೆ ನಮಗೆ ಹೇಳಿತು. ಅಶ್ವಿನಿ ದೇವತೆಗಳಿಗೆ ಸೋಮಾವತಿಯನ್ನು ಕೊಟ್ಟರು. ಅಶ್ವಿನಿ ದೇವತೆಗಳು ತೃಪ್ತಿಪಟ್ಟರು. ಇಂದ್ರನೂ ಕೂಡ ಅನುಗ್ರಹ ಮಾಡಿದ, ಹೊರಟು ಹೋದ ಅಂತ ಈ ಕಥೆಯನ್ನು ಈ ಭಾಗವತ ನಮಗೆ ಉಲ್ಲೇಖ ಮಾಡ್ತದೆ. ಶರ್ಯಾತಿಯ ಮಗಳಾದ ಸುಕನ್ಯೆಯ ವೈಭವದ ಜೀವನ ಹೀಗಿರ್ತದೆ. ಒಬ್ಬ ವೈದಿಕನಿಗೆ ಸೇರಿದ ಹೆಣ್ಮಗಳು, ವೈದಿಕನ ಕೈ ಹಿಡಿದ ಹೆಣ್ಮಗಳು ಎಲ್ಲ ಪುರುಷಾರ್ಥವನ್ನೂ ಪಡಿತಾಳೆ. ಆ ವೈದಿಕ ಪುರುಷ ಅವನಿಗೆ ಯಾವ ವಂಚನೆಯೂ ಮಾಡೋದಿಲ್ಲ ಅಂತ ಈ ಕಥೆಯಿಂದ ನಾವು ಚಿಂತನೆ ಮಾಡಬೇಕಾದ್ದು. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಊಟ ಆದ ಬಳಿಕ ನಾವು ಕೈಗೆ ಎರಡೂ ಬೆರಳಿಗೆ ಅಂಗುಷ್ಟಕ್ಕೆ ನೀರು ಹಾಕಿ ಅದನ್ನು ಕಣ್ಣಿಗೆ ಒತ್ತಿಕೊಳ್ಳುವ ಸಂಪ್ರದಾಯ ನಮ್ಮಲ್ಲಿದೆ. ಅದು ಮಂತ್ರನೂ ಹೇಳ್ತೇವೆ ನಾವು. ಏನು ಹೇಳ್ತೇವೆ ಅಂತಂದರೆ, ಶರ್ಯಾತಿಂಚ ಸುಕನ್ಯಾಂಚ
ಚವನಂಚ ಇಂದ್ರಂಚ ಅಶ್ವಿನೋ ಅಂತ ಇಷ್ಟು ಜನರನ್ನು ಸ್ಮರಣೆ ಮಾಡಿ ಕಣ್ಣಿಗೆ ನೀರನ್ನು ಹಾಕ್ಕೊಳ್ಬೇಕಂತ ಹೆಬ್ಬೆರಳಿನ ನೀರನ್ನು ಹಾಗೆ ಹಾಕ್ಕೊಂಡ್ರೆ ಕಣ್ಣಿನ ರೋಗ ಪರಿಹಾರ ಆಗುತ್ತೆ ಅಂತ. ನೀವು ಕೇಳ್ತೀರಿ ಏನ್ರಿ ಆ ಮಂತ್ರಕ್ಕೂ ಅದಕ್ಕೆ ಏನು ಸಂಬಂಧ ಅಂತ. ಸಂಬಂಧ ಇದೆ. ಅದಕ್ಕೆ ಏನು ಸಂಬಂಧ ಅಂತಂದರೆ ಇಷ್ಟೆಲ್ಲ ಪ್ರಕರಣ ಬೆಳೆದದ್ದು ಯಾವುದರಿಂದ? ಚವನ ಋಷಿಗಳಿಗೆ ಮದುವೆ ಆದ್ದು ಇದೆಲ್ಲ ಯಾವುದರಿಂದ ಅಂತಂದರೆ ಸುಕನ್ಯೆ ಚವನ ಋಷಿಗಳ ಕಣ್ಣಿಗೆ ಕಡ್ಡಿ ಹಾಕಿದ್ರಿಂದ. ಅಂದರೆ ಕಡ್ಡಿ ಹಾಕಿ ಕಣ್ಣು ಹೋಯಿತು ಚವನ ಋಷಿಗಳದ್ದು. ಮತ್ತೆ ಅಶ್ವಿನಿ ದೇವತೆಗಳ ಅನುಗ್ರಹದಿಂದಾಗಿ ಮತ್ತೆ ಕಣ್ಣು ಬಂತು. ಹೋದ ಕಣ್ಣು ಬಂತು. ಚವನ ಋಷಿಗಳಿಗೆ ಮಾತ್ರ ಅಲ್ಲ, ಆ ಚವನ ಋಷಿಗಳ ಈ ಯಾಗಕ್ಕೆ ಸಂಬಂಧಪಟ್ಟ ಇಷ್ಟೂ ಜನರನ್ನು ನಾವು ಸ್ಮರಣೆ ಮಾಡಿದರೆ ನಮ್ಮ ಕಣ್ಣಿಗೂ ಕೂಡ ರೋಗ ಬರುವುದಿಲ್ಲ. ಅವರ ಕಣ್ಣು ಹೋದ ಮೇಲೆ ಕಣ್ಣು ಬಂದದ್ದು. ಹೋದ ಮೇಲೆ ಕಣ್ಣಲ್ಲ, ಇದ್ದ ಕಣ್ಣು ಚೆನ್ನಾಗಿ ಉಳಿತದೆ. ಉಳಿಬೇಕಾದರೆ ಶರ್ಯಾತಿಯನ್ನು ನೆನಪು ಮಾಡಿಕೊಳ್ಳಿ, ಚವನ ಋಷಿಗಳನ್ನು ನೆನಪಿಸಿಕೊಳ್ಳಿ, ಸುಕನ್ಯೆಯನ್ನು ನೆನಪಿಸಿಕೊಳ್ಳಿ, ಅಶ್ವಿನಿ ದೇವತೆಗಳನ್ನು, ಇಂದ್ರನನ್ನು ನಾವು ನೆನಪಿಸಿಕೊಂಡರೆ ನಮ್ಮ ಇಂದ್ರಿಯಗಳು ಒಳ್ಳೆಯ ಪಟುವಾಗ್ತದೆ, ಕಣ್ಣು ಒಳ್ಳೆಯ ಶಕ್ತಿಯನ್ನು ಪಡೀತದೆ ಅಂತ ಇಲ್ಲಿ ನಾವು ಅನುಸಂಧಾನ ಮಾಡಬೇಕಾದ್ದು. ರಾಜರುಗಳ ಕತೆ ನವಮಸ್ಕಂದದಲ್ಲಿ ವಿಶ್ಲೇಷಣೆ ಮಾಡ್ತಾರೆ, ವಿವರಣೆ ಮಾಡ್ತಾರೆ. ಎಷ್ಟು ಜನ ಅರಸರಾಗಿ ಹೋಗ್ತಾರೆ ಅದರಲ್ಲಿ. ಅವನ 10 ಮಂದಿ ಮಕ್ಕಳಲ್ಲಿ ಶರ್ಯಾತಿಯ ಕತೆ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಆ ಕತೆ ಮುಂದುವರಿದರೆ ನಾಭಾಗ ಅಂತ ಒಬ್ಬ ಬರ್ತಾನೆ. ಆ ನಾಭಾಗ ಅವನ ಕಥೆಯನ್ನು ವಿಸ್ತಾರವಾಗಿ ಭಾಗವತದಲ್ಲಿ ಹೇಳ್ತಾರೆ. ಅವನಿಗೆ ಭಾಗನೇ ಇರಲಿಲ್ಲ, ಅಧ್ಯಯನಕ್ಕೆ ಅಂತ ಕಳಿಸ್ತಾನೆ. ಅಧ್ಯಯನಕ್ಕೆ ಹೋಗಿ ಬರುವಾಗ ಅಣ್ಣ ತಮ್ಮಂದಿರೆಲ್ಲ ಆಸ್ತಿಯನ್ನು ಪಾಲು ಮಾಡಿಕೊಂಡು ಆರಾಮವಾಗಿರ್ತಾರೆ. ನಾಭಾಗನಿಗೆ ಭಾಗ ಇಲ್ಲ ಅಂತಾಯಿತು. ಅಪ್ಪನ ಹತ್ರ ಕೇಳಿದರೆ ಅಪ್ಪ ಹೇಳಿದ, ಹೌದು ಆಸ್ತಿ ಪಾಲಾದದ್ದು ಹೌದು, ನಿನಗೇನು ಉಳಿದಿಲ್ಲ. ಎಂಥ ಅನ್ಯಾಯ ನೋಡಿ. ಅವನು ಓದಲಿಕ್ಕೆ ಹೋದರೆ ಅವನ ಹೆಸರಲ್ಲಿ ಆಸ್ತಿ ಇಡಬೇಕಾ ಬೇಡವಾ? ಆಸ್ತಿ ಇಡಲೇ ಇಲ್ಲ. ಓದದಿದ್ದ ಮಕ್ಕಳಿಗೆ ಆಸ್ತಿ ಕೊಟ್ಟ. ಇನ್ನು ಯಾರಾದರೂ ಓದಲಿಕ್ಕೆ ಹೋಗ್ತಾರಾ? ಅವನು ಓದಲಿಕ್ಕೆ ಹೋದ ನೋಡಿ, ಮಗು ನೀನು ಚಿಂತೆ ಮಾಡಬೇಡ, ನಿನಗೆ ಪಾಲಿಲ್ಲ ಅಂತ, ನೀನು ಓದಿದ್ದೀಯಲ್ವಾ, ಅದೇ ನಿನಗೆ ದೊಡ್ಡ ಆಸ್ತಿ ಅಂತ ಹೇಳಿದ. ಅಪ್ಪ ಅದು ಓದಿದ್ದು ಆಸ್ತಿ ಹೆಂಗಾಗ್ತದಪ್ಪ? ಇದು ಭೂಮಿ ಜಮೀನು ತೋಟ ಯಾವುದೂ ಇಲ್ಲ, ಹೇಗೆ ಅಂತ ಕೇಳಿದ. ಅವನು ಹೇಳಿದ, ನೋಡು, ಒಂದು ಯಾಗ ನಡೀತಾ ಇದೆ, ಆ ಯಾಗದಲ್ಲಿ ನೀನು ಭಾಗವಹಿಸು, ನೀನು ಓದಿದ್ದಿ, ನಿನಗೆ ಮಂತ್ರ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಎಲ್ಲಿ ಮಂತ್ರ ತಪ್ತದೆ, ಎಲ್ಲಿ ಮಂತ್ರವನ್ನು ಮರೀತಾರೆ, ಅಲ್ಲಿ ಆ ಮಂತ್ರವನ್ನು ನೆನಪಿಸಿಕೋ, ನಿನಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ. ಆಯಿತು ಅಂತ ಹೇಳಿದ. ಅಪ್ಪನ ಮೇಲೆ ಪ್ರೀತಿಯಿಂದ ಆ ಜಾಗಕ್ಕೆ ಹೋಗ್ತಾನೆ. ಯಾಗಕ್ಕೆ ಹೋದರೆ ಅಲ್ಲಿ ಮಂತ್ರನೇ ಮರೆತು ಹೋಯ್ತು. ಎಷ್ಟು ಕಷ್ಟ ನೋಡಿ. ಹೋಮ ಮಾಡುವಾಗ ಮಂತ್ರ ಮರೆತರೆ ಎಷ್ಟು ಕಷ್ಟ ಅಂತ. ಇವತ್ತೆಲ್ಲ ಕಷ್ಟ ಇಲ್ಲ, ಕೈಗೊಂದು ಪುಸ್ತಕ ಕಾಲಿಗೊಂದು ಪುಸ್ತಕ ಇರ್ತದೆ. ಎಲ್ಲ ಬೇಕಾದಷ್ಟು ಎಲ್ಲಿ ಒತ್ತಿದರೆ ಮೊಬೈಲ್ ಹೇಳುತ್ತೆ, ನಾನು ಯಾವ ಮಂತ್ರ ನಿನಗೆ ಬೇಕು ಅಂದರೆ ಹೇಳುತ್ತೆ. ಅದು ಅವತ್ತಿನ ಕಾಲ ಮರ್ತು ಹೋಯಿತು. ಏನು ಮಾಡಬೇಕು ಅವನು? ಎಲ್ಲ ಮಿಕಾ ಅಂತ ನೋಡ್ತಾರೆ. ಆವಾಗ ಈ ನಾಭಾಗ ಹೋಗಿ ಮಂತ್ರ ಹೇಳ್ತಾನೆ. ಮಂತ್ರ ಹೇಳಿದ್ರೆ ಖುಷಿಯಾಯಿತು ಅವರಿಗೆ. ಯಾಗ ಮುಗಿಯಿತು. ಅವನಿಗೆ ಕೊಟ್ಟರು, ನೋಡು ಈ ದಕ್ಷಿಣೆ ನಿನಗೆ. ಆ ದಕ್ಷಿಣೆ ಅವನು ಮುಟ್ಲಿಕ್ಕೆ ಹೋದರೆ ಇನ್ನೊಬ್ಬ ಬಂದ, ಅದು ನನಗೆ ಸೇರಿದ್ದು, ಮುಟ್ಬೇಡ ಅಂತ ಹೇಳಿದ. ಕಾಳಪುರುಷ ಹೇಳ್ದ, ನಿನ್ನ ಅಪ್ಪನ ಹತ್ರ ಹೋಗಿ ಕೇಳು. ಹೌದಾ ಕೇಳು ಅಂತ ಹೋಗಿ ಅಪ್ಪನ ಹತ್ರ ಕೇಳಿದ. ಹೌದು ಮಗ, ಆ ದಕ್ಷಿಣೆ ದುಡ್ಡು ನಿನಗೆ ಸೇರಿದ್ದಲ್ಲ. ಮತ್ತೆ ಆ ಬಂದ ಪುರುಷ ಅದು ಯಾರೂ ಅಲ್ಲ, ಕಾಶಿಯ ವಿಶ್ವನಾಥ ಅಂತ ಹೇಳ್ತಾರೆ. ಆ ರುದ್ರದೇವರೇ ಬಂದದ್ದು, ಅದು ರುದ್ರದೇವರಿಗೆ ಸೇರಿದ್ದು ಭಾಗ. ಅಯ್ಯೋ, ರುದ್ರದೇವರಿಗೆ ಸೇರಿದ್ದು ಅಂತ ಹೇಳಿದ್ರೆ ಅಪ್ಪನ ಮೇಲೆ ಶ್ರದ್ಧೆಯಿಂದ ಅಲ್ಲಿ ಹೋದ. ರುದ್ರದೇವರೇ ಅದು ನಿಮಗೇ ಸೇರಿದ್ದು, ನೀವೇ ತಗೊಳ್ಳಿ. ಅವನು ಕೇಳಬೇಕಂತ ಬೇಡ ಅಪ್ಪನ ಹತ್ರ. ಅಪ್ಪ, ನನಗೆ ಇಲ್ಲಿ ಆಸ್ತಿಯಲ್ಲಿ ಭಾಗ ಕೊಡಲಿಲ್ಲ, ನೀನು ಹೋಗುವ ಮಂತ್ರ ನೆನಪಾದರೆ ದುಡ್ಡು ಸಿಗುತ್ತೆ, ಅದು ನಿನಗೆ ಅಂತ ಹೇಳಿದ್ದಿ. ಈಕೆ ಆಸ್ತಿಯೂ ಇಲ್ಲ, ದುಡ್ಡೂ ಇಲ್ಲ ಅಂತ ಕೇಳಬೇಕಲ್ವ? ಕೇಳಲೇ ಇಲ್ಲ ಪುಣ್ಯಾತ್ಮ. ನಾವಾಗ ಓಡಿದ. ಅಪ್ಪ ಹೇಳಿದ, ನಂದು ಅಂತ ಹೇಳಿದೆ, ನಂದಲ್ಲ ನಿಂದು ಅಂತ ಹೇಳಿದ. ನೋಡಿ, ಪಿತೃದೇವೋಭವ. ಅಪ್ಪನಲ್ಲಿ ದೇವರನ್ನು ಕಂಡು ಅಪ್ಪನ ಮಾತಿನಲ್ಲಿ ವಿಶ್ವಾಸ ಪಟ್ಟವ. ಹಾಗಾಗಿ ಅವನಿಗೆ ಸಂಕೋಚ ಆಗಲಿಲ್ಲ. ಹೋಗಿ ಅದು ನಿನಗೇನೆ ಅಂತ ಕೊಡ್ತಾನೆ. ಅವನಿಗೆ ಕೊಟ್ಟರೆ ರುದ್ರದೇವರು ಸಂತೋಷಪಟ್ಟರಂತೆ. ಎಂಥ ಪ್ರಾಮಾಣಿಕ, ಎಂಥ ಅಪ್ಪ, ಎಂಥ ಮಗ ಅಂಥೇಳಿ ಆ ದುಡ್ಡನ್ನೂ ಕೊಟ್ಟ,
ಅವನಿಗೆ ಬೇಕಾದ ಸಂಪತ್ತನ್ನು ರುದ್ರದೇವರು ಅಂತಂದರೆ ಐಶ್ವರ್ಯ ನಿಯಾಮಕರಾದವರು ಬೇಕಾದಷ್ಟು ಸಂಪತ್ತು ಕೊಟ್ಟರು. ನೋಡಿ, ನಾವು ವಿದ್ಯೆ ಸಂಪಾದನೆ ಮಾಡಿದರೆ ಈ ದೊಡ್ಡ ಆಸ್ತಿ, ಅದಕ್ಕಿಂತ ಮತ್ತೆ ಆಸ್ತಿ ಬೇಡ. ಅಯ್ಯೋ ಓದಿದೆ, ನನಗೇನು ಅಪ್ಪ ಡಿಪಾಸಿಟ್ ಇರಲಿಲ್ಲ, ಅಪ್ಪನನ್ನು ಬೈಬೇಡಿ. ಆ ಓದಿದ ವಿದ್ಯೆನೇ ಅನ್ನು ಕೊನೇ ತನಕ ಉಳೀತು. ಒಂದು ವೇಳೆ ಆಸ್ತಿ ಪಾಲು ಮಾಡಿಕೊಂಡಿದ್ದರೆ ಆಸ್ತಿಯಲ್ಲೇ ಒದ್ದಾಡಬೇಕಿತ್ತು. ಆಸ್ತಿಯನ್ನು ಬಿಟ್ಟು ಬಂದ ನೋಡಿ, ಅದಕ್ಕೆ ರುದ್ರದೇವರು ಸಿಕ್ಕಿದ್ರು ನೋಡಿ, ದೇವರ ದರ್ಶನ ಆಯಿತು. ದೇವರಿಂದ ಅನಂತ ಸಂಪತ್ತನ್ನು ಪಡೆದ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡುತ್ತೆ.